ಮೌನಾಚರಣೆಯನ್ನು ಈ ಸಂದರ್ಭದಲ್ಲಿ ನಾವೆಲ್ಲರೂ ಆಚರಿಸಬೇಕು. ಮೌನಾಚರಣೆ ಆದಮೇಲೆ ಓಂ ಶಾಂತಿ ಅಂತೀವಿ, ಅವಾಗ ಮೌನಾಚರಣೆ ಮುಗಿತು. ಆರಂಭ ಆಗಲಿ. ಬದುಕಿದರೇನು ಲೇಸೆನಿಸಿಕೊಂಡು 4 ದಿನ ಬದುಕಿದರೇನು, ಲೇಸೆನಿಸಿಕೊಂಡು 3 ದಿನ ಬದುಕಿದರೇನು, ಲೇಸೆನಿಸಿಕೊಂಡು 2 ದಿನ ಬದುಕಿದರೇನು, ಲೇಸೆನಿಸಿಕೊಂಡು ಕೂಡಲ ಸಂಗನ ಶರಣರ ವಚನದಲ್ಲಿ 1 ದಿನ ಬದುಕಿದ್ರೆ ಸಾಕು. 45 ವರ್ಷ ಅವರು ಉತ್ತಮವಾದ ಬದುಕನ್ನು 15-20 ವರ್ಷ ಮನೆಗೆ ಸಮಾಜ ಕಳೆಯಲಿಲ್ಲ. 20-25 ಸಮಾಜಕ್ಕೆ ಮೀಸಲಾಗಿಟ್ಟಿದ್ರೇನೋ ಗೊತ್ತಿಲ್ಲ. ಅವರಿಂದ ಸಮಾಜ ಬಹಳ ನಿರೀಕ್ಷೆಯನ್ನು ಇಟ್ಕೊಂಡಿತ್ತು ಅಂತ ಗೊತ್ತಾಗ್ತದೆ. ಇವನ್ನ ಸ್ನೇಹಿತರು ಹೇಳಿ ನಿಲ್ತಾನೆ. ಅವ್ರ ಜಯಂತಿಯನ್ನು ಆಚರಿಸ ಸಂದರ್ಭದಲ್ಲಿ ಒಂದು ಸಮಾಜಕ್ಕೆ ಈ ಭಾಗದಲ್ಲಿ ನಾಯಕರಿರಲಿಲ್ಲ. ನಾಯಕರಿಗೆ ಸಿಕ್ಕರೆ ಬಡವರ ಕಣ್ಣೀರನ್ನ, ದುಃಖ ತಪ್ತರ ಕಣ್ಣೀರನ್ನ, ಯಾರಿಗಾದ್ರೂ ಒಂದು ಸಣ್ಣ ಪುಟ್ಟ ಕೆಲಸ ಮಾಡ್ಕೊಳ್ಳುವಂಥ ಕಣ್ಣೀರನ್ನ ಒರೆಸುವಂತ ಶಕ್ತಿ ಇತ್ತು. ನಾವೇನು ದುಡ್ಡು ಮಾಡದೆ ಎಳ್ಳೆ ಚಪಾತಿ ತಿನ್ನೋದು, ದೊಡ್ಡ ಮಾಡಿದ್ದೆ ಸಮಾಜಮುಖಿಯಾಗಿ ಕಳಕಳಿ ಅನ್ನುವಂತಾಗ ಮಾತ್ರ ಇಂಥರ ಸ್ಮರಣೆಯನ್ನು ಮಾಡ್ತೀವಿ. ಭಗವಂತ ಮೂರು ಜನರ ಕುಟುಂಬಕ್ಕೆ ದುಃಖವನ್ನು ಭರಿಸುವಂತ ಆ ಬಾಲ್ಯ ಮಕ್ಕಳನ್ನ ಭಗವಂತ ಕಾಪಾಡಿ ಅವರ ತಾಯಿ ಮತ್ತು ತಂದೆ ಅವರ ಮಕ್ಕಳಿಗೆ ಯಶಸ್ಸನ್ನು ಕೊಡುವಂತ, ಅವರ ಮಾಡಿದ ಕಾರ್ಯಗಳು ಅವರ ಮಕ್ಕಳನ್ನು ಉನ್ನತ ಸ್ಥಾನಕ್ಕೆ ತಾಡೋಲಿ, ಅವರಿಗಿನ್ನ ಎತ್ತರ ಮಕ್ಕಳು ಅವರ ಮಕ್ಕಳು ಬೆಳೀಲಿ ಅಂತಕ್ಕಂಥ ಮಾತನ್ನು ನಮ್ಮ ಸಮಾಜದ ಅಧ್ಯಕ್ಷರು ಮಾತನಾಡಿದ್ರೆ, ಅದೇ ಮಾತನ್ನು ನಾವು ಮತ್ತೊಮ್ಮೆ ಆವ ವಿದ್ಯೆ ಕಲಿತರು ಸಾವ ವಿದ್ಯೆ ಬನ್ನ ಬಿಡೋದು. ಬರ್ರಿ ಅಧ್ಯಕ್ಷ. ಅಲ್ಲೈತೆ ಕೂಡ 100 ಜನ ಕೂಡ ವೇದಾಂತಿಗಳಾಗಿದ್ದಾರೆ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ಕೇಳ್ಕೊಳ್ತಾರೆ. ತಾಲೂಕು ಪಂಚಾಯತ್ ಸದಸ್ಯರಾಗಿ ಆಯ್ಕೆಯಾಗಿ ಇವಾಗ ಕೂಡ ನವೀನವರು ತುಂಬ ಸ್ನೇಹಮಿ ವ್ಯಕ್ತಿ, ಸಂಘಟನಾ ಚರಿತ್ರೆ. ಯಾವುದೇ ವ್ಯಕ್ತಿ ಯಾರೇ ಕೂಡ ಅವ್ರಲ್ಲಿ ಬೇಸರ ಆದರೆ ಬೆಳಗ್ಗೆ ಸ್ವಲ್ಪ ನಾವು ಎಷ್ಟೊತ್ತು ರಾಜಿ ಮಾಡ್ಕೊಳ್ತೀವಿ ಅವ್ರನ್ನ ಅಂತಕ್ಕಂಥ ಮನಸ್ಸು ಅವರು. ಯಾರನ್ನೂ ಕೂಡ ದ್ವೇಷ ಮಾಡ್ತಿಲ್ಲ, ಯಾರನ್ನೂ ಕೂಡ ಅಸಹ್ಯ ಪಡ್ತಿರಲಿಲ್ಲ. ಎಲ್ಲರೂ ಕೂಡ ಮಾನವತೆ ದೊಡ್ಡ ಭಾವನೆಯನ್ನು ಇಟ್ಕೊಂಡಿರ್ತಾರೆ. ಸಾಮಾಜಿಕವಾಗಿ ಸಾರ್ವಜನಿಕವಾಗಿ ರಾಜಕೀಯ ಉತ್ತಮ ಏಳಿಗೆಯನ್ನು ಪಡೆದುಕೊಟ್ಟವರು. BJPಯಲ್ಲಿ ಮುಖಂಡ ಹುದ್ದೆಯನ್ನು ವಹಿಸಿ ನಿಜವಾಗ್ಲೂ ಕೂಡ ಉತ್ತಮ ಹೋರಾಟವನ್ನು ಮಾಡಿದಂಥವರು, ಸಂಘಟನೆಯನ್ನು ಮಾಡಿದಂಥವರು. ಇವತ್ತು ನಿಜವಾಗ್ಲೂ ಕೂಡ ಅವ್ರು ಹೋಗಿ ನಮಗೆಲ್ಲರೂ ಕೂಡ ಬರೆಯಲಾರದಂಥ ನೋವನ್ನು ಕುಟುಂಬಕ್ಕೆ ಕೇಳ್ಕೊತೀನಿ. ಹಾಗೆ ಇನ್ನೊಬ್ಬ ಆತ್ಮೀಯ ಸ್ನೇಹಿತ BJP ತಾಲೂಕು ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಯಾಗಿ ಜಿಲ್ಲಾ ಉಪಾಧ್ಯಕ್ಷನಾಗಿ ಸೇವೆ ಸಲ್ಲಿಸಿದ್ದೇನೆ. ಅವನು ಕೂಡ ಅಷ್ಟೇ, ಯಾರು ಏನು ಹೇಳಿದ್ರು ಕೂಡ ಯಾವ ಪಾರ್ಟಿ ಈ ಪಾರ್ಟಿ ಏನು ಪಕ್ಷಪಾತ ಇಲ್ಲದೆ ಯಾವುದೇ ಕೆಲಸ ಹೇಳಿದ್ರು ಮೊದಲಿನಿಂದ ನಾವು ಮಾಡ್ಕೊಂಡ್ಬರ್ತಿದ್ಬೇಡ, ಅಲ್ಲಿ ನಾವು ಮಾಡ್ಕೊಂಡ್ಬರ್ತೀವಿ, ಆ ಬಾಯಲ್ಲಿ ಹೇಳೋದು ಬಿಟ್ಟರೆ ಮಾಡಿಕೊಂಡು ಕೂಡ ಬರ್ತಿದ್ದ. ಯಾರನ್ನೂ ಕೂಡ ತಿಳಿಸ್ತಾ ಇಲ್ಲ. ಅಂಥದ್ದು ಉತ್ತಮವಾದ ಸ್ನೇಹಮಯ ವ್ಯಕ್ತಿ, ಜೊತೆ ಸಂಘಟನಾ ಚಿತ್ರ. ಇದು ನಿಜವಾಗ್ಲೂ ಕೂಡ ನಮ್ಗೆ ತಿಳಿಲಾರ್ದು ನಷ್ಟ ಆಗಿದೆ. ಹಾಗೆ ಲೋಕೇಶ್ ಕೂಡ ರಾಮಶೆಟ್ಟಿಯಲ್ಲಿ ತುಂಬ ಒಳ್ಳೆಯ ಕಾರ್ಯಕರ್ತ. ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನವನ್ನು ಮಾಡ್ಕೊಂಡು ಬರ್ಬೇಕಾದ್ರೆ ಅಪಘಾತ ಇದಾಗಿದ್ದಾರೆ. ನಿಜವಾಗ್ಲೂ ಕೂಡ ನಮ್ಗೆ ತುಂಬ ತುಂಬಲಾದಂಥ ಇವತ್ತು ನೋವು ನಮ್ಗೆ ಆಗಿದೆ ಅಂತ ಮಾಡ್ತಾರೆ. ಕಳ್ಕೊಂಡಾಗಿದೆ. ಕಾರಣ ಏನಪ್ಪಾ ಅಂದರೆ ಎಲ್ಲ ವಿಚಾರದಲ್ಲೂ ಜನಕ್ಕೆ ಸ್ಪಂದಿಸಿ ಅವ್ರ ಕೈಲಾದಂಥ ಕೆಲಸವನ್ನು ಮಾಡಿಕೊಡ್ತಾ ಲೋಕೇಶ್ ರವರು, ನವೀನ್ ರವರು, ಸಂತೋಷ್ ರವರು ಎಲ್ಲರೂ ಡ್ರೈವರ್ ಆಗಿದ್ರು ಕಾರ್ಯಕರ್ತನಾಗಿ ನಮಗೆ ಕೆಲಸ ಮಾಡ್ತಾ ಎಲ್ಲರಿಗೂ ಪ್ರೀತಿ ವಾತ್ಸಲ್ಯವನ್ನು ಉಳಿಸಿಕೊಂಡಿದ್ದ ಭಗವಂತ ಆಯುರಾರೋಗ್ಯ ಅವ್ರಿಗೆ ಕೊಡಲಿಲ್ಲ. ಅವ್ರು ಇರ್ತಕ್ಕಂಥ ದಿವಸದಲ್ಲಿ ಮುತ್ತಿನಂಗ 3 ದಿವಸ ಉಳಿಸ್ಕೊಂಡು ಎಲ್ಲರೂ ಪ್ರೀತಿಸ್ಕೊಂಡು ಅವ್ರ ಮಕ್ಕಳ ಮನೆಗೆ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಅವರನ್ನು ದುಃಖ ಪಡಿಸ್ತಕ್ಕಂಥ
ಒಳ್ಳೆ ಮನಸ್ಸು ಕೊಡ್ಲಿ ಅವ್ರ ಮನೆಯವ್ರಿಗೆಲ್ಲ ಅವ್ರ ದುಃಖವನ್ನು ಭರಿಸ್ಕೊಳ್ಳಿ, ಭಗವಂತ ಒಳ್ಳೇದು ಮಾಡಲಿ, ಅವ್ರ ಮಕ್ಕಳನ್ನ ಬೆಳೆಸೋತಕ್ಕ ಕಾರ್ಯವನ್ನು ನಾವೆಲ್ಲ ಸೇರಿ ಮಾಡೋಣ ಅಂತ ಹೇಳ್ತಾ ಎರಡು ಮಾತಾಡಲು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಅಂತ ಎರಡು ಮಾತನ್ನು ಏನೋ ಇವತ್ತು ಇವಾಗ ದೇವರು ಎಲ್ಲಿದ್ರು ಬಂದು ಕರ್ಕೊಂತಾನೆ ಇರ್ತಾರೆ. ಆದರೆ ಈ 3 ಜನನ್ನ ಅವ್ರ ಸನ್ನಿಧಾನಕ್ಕೆ ಕರೆಸ್ಕೊಂಡು ಅಲ್ಲಿ ಅವ್ರು ಕರ್ಕೊಂಡಿದ್ದಾನೆ ಅಂದರೆ ಖಂಡಿತವಾಗ್ಲೂ 3 ಜನ ಪುಣ್ಯ ಮಾಡ್ಯವ್ರೆ ಅಂತ ಹೇಳಿ ದುಃಖದ ವಿಷಯ. ಆದರೂ ಆ ಒಂದು ಸನ್ನಿಧಾನಕ್ಕೆ ಹೋಗಿ ಅವರು ತಮ್ಮ ದೇವರಿಗೆ ಅರ್ಪಣೆಯಾಗಿದ್ದಾರೆ ಅಂತ ದೇವರಲ್ಲಿ ಸೇರಿದ್ದಾರೆ ಅಂತ ಹೇಳಿ ನಾವು ತಿಳ್ಕೊಂತ 3 ಜನರು ಸಹ ಇವತ್ತು ತುಂಬ ಸ್ನೇಹಿಜೀವಿಗಳು, ಕಷ್ಟದಾರಿಗಳು. ಯಾರಿಗಾದ್ರೂ ಏನಾದರೂ ತೊಂದರೆ ಆಗಿಲ್ಲ ಅಂದರೆ ನವೀನ್ ಅಂತ ಎಷ್ಟೋ ದಿನದಿಂದ ಅಷ್ಟೊತ್ತಾಗಲೇ ಬಂದು ಅವ್ರ ಮನೆ ಹತ್ರ ಇರ್ತಕ್ಕಂಥ ವ್ಯಕ್ತಿ ಕಷ್ಟಕ್ಕೆ ತುಂಬ ಸ್ಪಂದಿಸ್ತಾ ಇದ್ರು. ಅವ್ರನ್ನ ಇವತ್ತು ಸ್ನೇಹಿತರಾಗಿ, ಒಳ್ಳೆಯ ಸ್ನೇಹಿತರಾಗಿ ನಾವು ಅವ್ರನ್ನ ಕಳ್ಕೊಂಡಿರೋದು ಖಂಡಿತ ದುಃಖ ಆಗಿದೆ. ಅವರ ಒಂದು ಸಂಸ್ಕೃತರಿಗೆ, ಅವ್ರ ಮನೆಯವ್ರಿಗೆ, ಅವ್ರನ್ನ ಅವಲಂಬಿತರಿಗೆ ಈ ಒಂದು ದುಃಖ ಭರಿಸೋ ಶಕ್ತಿನ ಕೊಟ್ಟು ಮುಂದೆ ಅವರ ಒಂದು ಜೀವನಕ್ಕೆ ಆಧಾರವಾಗಿ ಮುಂದೆ ನಡೆಸ್ಕೊಂಡು ಹೋಗಲಿ ದೇವರು ಅಂತ ಹೇಳಿ ಮತ್ತೆ ಆ ಮಧ್ಯಕಾಲದಿಂದಲೇ ಪ್ರಾರ್ಥಿಸ್ತಾ 3 ಜನಕ್ಕೂ ಒಳ್ಳೆಯ ಸದ್ಗತಿ ದೊರಕಲಿ ಅಂತ ಹೇಳಿ ಹಾಗೂ ಆ ಮನೆ ಮಕ್ಕಳಿಗೆ ತುಂಬ ಒಳ್ಳೆಯ ಕೆಲಸ ಒಳ್ಳೆಯದಾಗಲಿ ಅಂತ ಹೇಳಿ ಬೇಡ್ಕೊಳ್ತಾ ಇವಾಗ ಮಾತಾಡ್ತಾರೆ. ಹಿರಿಯ ಮಿತ್ರರಾದ ಸಂತೋಷ್ ಮತ್ತು ನವೀನ್ ಮತ್ತು ಲೋಕೇಶ್ ಅವರು ಅಕಾಲಿಕ ಮರಣಕ್ಕೆ ತುತ್ತಾಗಿದ್ದಾರೆ. ವಿಧಿ ಯಾವಾಗ ಬರುತ್ತೆ, ಸಾವು ಯಾವಾಗ ಬರುತ್ತೆ ಗೊತ್ತಾಗ್ತಾ ಇದೆ. ಇಂಥ ಗೆಳೆಯರು ಹಿಂಗೆ ಸತ್ತೋದಾಗ ನಮಗೆ ತುಂಬಲಾರದ ನಷ್ಟ, ಪಕ್ಷಕ್ಕೆ ಮತ್ತು ಸಮಾಜಕ್ಕೆ ಎರಡಕ್ಕೂ ನಷ್ಟ ಇದೆ. ಕೆಂಕೆರೆ ನವೀನ್ ಅಂದರೆ ಯಾರಿಗೆ ತಾನೇ ಗೊತ್ತಿಲ್ಲ, ಇಡೀ ತಾಲೂಕಿಗೆ ಗೊತ್ತು, ಜಿಲ್ಲೆಗೆ ಗೊತ್ತು. ಎಲ್ಲಿ ಸಿಕ್ಕಿದ್ರೂ ಸಹ ನಗ್ನಗ್ತಾ ಮಾತಾಡೋ ಮುಂಚ, ಬೇರೆಯವರ ಬಗ್ಗೆ ಚಿಂತನೆ ಮಾಡೋ ಮುಂಚ ರಾಜಕೀಯವಾಗಿ ಇನ್ನೂ ಉನ್ನತ ಮಟ್ಟಕ್ಕೆ ಹೋಗ್ತಾ ಇದ್ದ ಅಂತ ಕಾಣುತ್ತೆ. ಮುಂದಿನ ದಿನಗಳಲ್ಲಿ ನಾನು ZP ಮೆಂಬರ್ ಆಗಬೇಕು, ZP ಟಿಕೆಟ್ ತಗೋಬೇಕು ಅಂತ ಎಲ್ಲಿ ಸಿಕ್ಕಿರೋ ಒಂದು ಅರ್ಧ ಗಂಟೆ ಕೂತ್ಕೊಂಡು ಡಿಸ್ಕಸ್ ಮಾಡ್ತಾ ಇದ್ದ. ಇವನು ಸಂದರ್ಭದಲ್ಲಿ ಪಕ್ಷದ ಕೆಲಸ ಮಾಡಿರುವೆ ವರ್ಷಗಟ್ಟಲೆ ಬೇರೆ ಕೆಲಸಗಳಲ್ಲಿ ಬೇರೆಯವರಿಗೆ ಸ್ಪಂದಿಸ್ತಾ ಇದ್ದ. ಒಂದ್ಸರಿ ಇವರು ನೆನಪು ಬರುತ್ತೆ, ಇವ್ರ ಸಿಸ್ಟರು ಫಾರಿನಲ್ಲಿದ್ದರು. ಕೊರೋನಾ ಟೈಮಲ್ಲಿ ಪಬ್ಲಿಕ್ TV ರಂಗಣ್ಣವರು ಆಯೋಜಿಸಿರ್ತಕ್ಕಂಥ ಒಂದು ಸಮಯದಲ್ಲಿ SLC ಮಕ್ಕಳಿಗೆ 400 ಟ್ಯಾಬ್ ಕೊಡೋ ಸಂದರ್ಭದಲ್ಲಿ 400 ಟ್ಯಾಬ್ ಮಕ್ಕಳಿಗೆ ಕೊಡ್ಸೋಕ್ಕೆ ಒಂದು ದೊಡ್ಡ ಕಾರ್ಯ ಮಾಡಿದರು. ಇವನ ಇದು ಕೆಂಕೆರೆ ನವೀನ್ ಕೆಲಸ ಎಲ್ಲ ಶ್ಲಾಘನೀಯ. ಈ ಸಂದರ್ಭದಲ್ಲಿ ನಾವೆಲ್ಲ ಸೇರಿದ್ದೇವೆ, ಶೋಕ ಆಚರಿಸ್ತಾ ಇದ್ದೇವೆ. ಎಲ್ಲರೂ ನಾಳೆ ಅಂತಿಮ ಸಂಸ್ಕಾರ ಹುಳಿಯಾರ್ ಕೆಂಕೆರೆಯಲ್ಲಿ ನೆರವೇರುತ್ತಾ ಇದೆ. ಸುಮಾರು ಒಂದು 8 ಗಂಟೆಗೆ ಕಾರ್ಯಕ್ರಮ ಇಟ್ಕೊಂಡಿರ್ಬೋದು. ನಾವೆಲ್ಲರೂ ಅಲ್ಲಿ ಹೋಗಿ ಸೇರೋಣ, ಅಲ್ಲಿ ಸೇರಿ ಈ ಕಾರ್ಯಕ್ಕೆ ಭಾಗವಹಿಸೋಣ ಅಂತ ಈ 1-2 ಮಾತನ್ನು ಮುಗಿಸ್ತೇವೆ.